ತೊಗೋಬೇಕು, ದುಡಿಬೇಕು, ಎಲ್ಲರಿಗೂ ಅವಕಾಶ ಇರೋದಿಲ್ಲ. ಅವು ಅದರಲ್ಲಿ ಮತ್ತೆ ಇವತ್ತು ಅದರದ್ದೇ ಅಂತ ಎಜುಕೇಷನ್ ಮಾಡುವಂಥ ಮತ್ತೆ ಮಾಡ್ಕೊಂಬಂತ ಅನೇಕ ಪಾಪ ಅಲ್ಲಿ ಏನಪ್ಪ ಅಂದ್ರೆ ಈ ಕಲಾಕಾರರಿದ್ದಾರೆ, ಅವ್ರಿಗೆ ಅವಕಾಶ ಹೆಚ್ಚಾಗ್ತಾವೆ. ಕಲಾಕಾರ ಅಲ್ಲಿ ಹೋಗಿ ಹಿಡ್ಕೋಬೇಕು, ಮಾಡಬೇಕು, ದುಡ್ಡಿದ್ದಂಥ ಪ್ಲೀಸ್ ಮಾಡ್ಕೋಬೇಕು, ಇವೆಲ್ಲವೂ ಇದ್ದಾವೆ. ಅಧಿಕಾರಶಾಹಿ ಜನ ತಮಗೆ ಅನುಕೂಲ ಆಗುವಂಥ, ನಮಗೆ ಪರ್ಸೆಂಟೇಜ್ ಕೊಡುವಂಥ ಜನರಿಗೆ ಮಾತ್ರ ಅನುಕೂಲ ಮಾಡಿಕೊಡೋದು ಭಾಳಷ್ಟು ಇದಾವೆ. ಇದರಲ್ಲಿ 1,500 ಸಂಘಟನೆಗಳಿಗೆ ಸಹಾಯ ಮಾಡ್ತಾಯಿದ್ದಾರೆ ನಮ್ಮ ಸಂಸ್ಕೃತಿ ಮತ್ತು ಇಲಾಖೆ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಅದು ಏನಪ್ಪ ಅಂತಂದ್ರೆ ಇಲ್ಲಿಯ ಒಂದಿಷ್ಟು ಕಲೆಗಳು ಉಳಿಸ್ಕೊಂಡು ಹೊಂಟದ. ಕಲಾಕಾರ ಉಳಿದಾಗ ಕಲೆ ಉಳಿತದೆ. ಕಲಾಕಾರ ಉಳಿಯುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಈಗಾಗಲೇ ಹಲವು ಸಲ ಈ ಮಾತಾಡಿದ್ದೀನಿ. ಯಾಕಂದ್ರೆ ಈಗಾಗಲೇ ಹಿಂದಿನ ನಮ್ಮ ಎಪಿಸೋಡಲ್ಲಿ ಹೇಳಿದ್ದೀನಿ, ಒಂದು ಕೃತಿ, ಒಂದು ಕಾದಂಬರಿ ಇರ್ಬೋದು, ಅಥವಾ ಒಂದು ಏನೋ ಇರ್ಬೋದು, ಅಥವಾ ಒಂದು ನಾಟಕ ಇರ್ಬೋದು, ಅಥವಾ ಕಥೆ ಇರ್ಬೋದು, ನೀವು ಯಾವುದನ್ನೋ ಪಬ್ಲಿಷ್ ಮಾಡಿ ಒಂದು ಬಿಟ್ಟರೆ, ಅದು ಇಂಗ್ಲೀಷ್ನಲ್ಲಿ ಮತ್ತೆ ಭಾಷೆಯಲ್ಲಿ ಬಿಟ್ಟರೆ ಇಡೀ ನಿಮ್ಮ ಬದುಕು ಎಷ್ಟರ ಅದು ಭದ್ರ ಆಗುವಷ್ಟು ಮಟ್ಟಿಗೆ ಒಳ್ಳೆಯ ವರ್ಕ್ ಮಾಡಿಬಿಟ್ರೆ ನಿಮ್ಮ ಇಡೀ ಬದುಕು ಭದ್ರ ಆಗುವಷ್ಟು ಅದು ನಮಗೆ ದುಡ್ಡು ಕೊಟ್ಟು ಹೋಗ್ತದೆ. ವೆಸ್ಟರ್ನೈಸ್ಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ. ಅದು ನಮ್ಮಲ್ಲಿ ಅದಿಲ್ಲ. ಒಂದು ಬುಕ್ ಅಲ್ಲ, 100 ಬುಕ್ ಬರೆದ್ರು ಕೊಂಡು ಓದುಗರಿಲ್ಲ. ಅದಕ್ಕೆ ಕಾರಣ ಅಂದರೆ ಮೊದಲಿಂದು ಆರ್ಥಿಕ ಅಭದ್ರತೆ. ಕೊಳ್ಳೋರು ದುಡ್ಡಿಲ್ಲ ಪಾಪ ಅವ್ರಿಗೂ. ಯಾಕಂದ್ರೆ ಮಾರ್ಕೆಟ್ ತುಟ್ಟಿ, ಉದ್ಯೋಗ ಇಲ್ಲ, ತಿಂಗಳಿಗೆ ಅವನವ್ರ ಎವರೇಜ್ ನಾವು ಲೆಕ್ಕ ಹಾಕಿದಾಗ ಇಲ್ಲೇ 3-4 ಸಾವಿರ ತಿಂಗಳ ಪಗಾರ ಇದ್ದಂಥವ್ರು ಕಡಿಮೆ ಅಂದರೂ ಇಲ್ಲಿ ಎಷ್ಟಪ್ಪ ಅಂದ್ರೆ 50% ಮೇಲೆ ಅವರ ಇದ್ದಾರೆ. ಮತ್ತು ಅವ್ರು 3-4 ಸಾವಿರ